ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೃಷ್ಟಿಯಲ್ಲಿ ಚಂದ್ರಶೇಖರದ್ದು ಆತ್ಮಹತ್ಯೆ ಅಲ್ಲ, ಕೊಲೆ. ನೀವು ಯಾಕೆ ಇನ್ನೂ ಕೂಡ ಕೊಲೆ ಮೊಕದ್ದಮೆ ದಾಖಲಿಸಿಲ್ಲ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಈ ಹೇಳಿಕೆಯನ್ನು ಕೊಟ್ಟಿದ್ದು, ಸಚಿವರನ್ನ ಇನ್ನೂ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನಿಸಿದ್ದಾರೆ. ವಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾದಂತ ಅದರಲ್ಲಿ ಗಂಗಾ ಕಲ್ಯಾಣ ಬೋರ್ ಕೊಡಿಸಲಿಕ್ಕೆ, ಭೂ ಒಡೆತನ ಯೋಜನೆ ಅನ್ವಯ ಭೂಹೀನ ಪರಿಶಿಷ್ಟ ಪಂಗಡದ ಜನರಿಗೆ ಭೂಮಿ ಖರೀದಿಗೆ, ವಾಹನ ಖರೀದಿಗಳಿಗೆ ಬಳಕೆ ಆಗಬೇಕಾದಂಥ ಹಣ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಹೇಗಾಯಿತು, ಇದು ಎಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಈಗ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್, ವಿಧಾನ ಪರಿಷತ್ತಿನಲ್ಲಿ ವಿಪಕ್ಷದ ನಾಯಕರಾಗಿದ್ದಂಥ ಹರಿಪ್ರಸಾದ್, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ, ಇವರೆಲ್ಲರೂ ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಈಶ್ವರಪ್ಪನವರ ವಜಾಕ್ಕೆ ಒತ್ತಾಯ ಮಾಡಿ, ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಅವ್ರು ಹೇಳಿದ ಮಾತು, ಭ್ರಷ್ಟಾಚಾರ ಪ್ರಕರಣದ ಜೊತೆಗೆ ಕೊಲೆ ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಆತ್ಮಹತ್ಯೆ ಮಾಡಿಕೊಂಡು 24 ಗಂಟೆ ಕಳೆಯಿತು. ಯಾರ್ಯಾರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿದ್ರಿ? ನೀವೇ ಹೇಳಿದ ಪ್ರಕಾರ ಕೊಲೆ ಮೊಕದ್ದಮೆ ದಾಖಲಿಸಿ. ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ನಿಮ್ ದೃಷ್ಟಿಯಲ್ಲಿ ನೀವು ಈ ಕೊಲೆ ಮೊಕದ್ದಮೆ ಯಾಕೆ ದಾಖಲಿಸಿಲ್ಲ? ಮಾನ್ಯ ಮುಖ್ಯಮಂತ್ರಿಗಳೇ, ಸಚಿವರನ್ನು ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ, ನಾಚಿಕೆ ಆಗಲ್ಲ ನಿಮ್ಗೆ? ಇದನ್ನ ಬರೀ ಭ್ರಷ್ಟಾಚಾರ ಅಂದ್ರೆ ಸಾಕಾಗಲ್ಲ, ಬರೀ ಲೂಟಿ ಅಲ್ಲ, ಇದು ಹಗಲು ದರೋಡೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾದಂತ ಹಣವನ್ನ ಈ ರೀತಿ ನಕಲಿ ಖಾತೆಗೆ ವರ್ಗಾಯಿಸಿ ಡ್ರಾ ಮಾಡ್ಕೊಂಡಿರೋದು ಹಗಲು ದರೋಡೆ. ಈ ಹಗಲು ದರೋಡೆಗೆ ಹೊಣೆ ಯಾರು? ನೀವೇ ಹೊಣೆ ಹೊತ್ಕೋಬೇಕಾಗುತ್ತೆ. ಹಗಲು ದರೋಡೆಗೆ ಹೊಣೆ ಈ ಕ್ಷಣದಿಂದಲೇ ಸಚಿವರನ್ನ ವಜಾ ಮಾಡಬೇಕು, ಕೊಲೆ ಮೊಕದ್ದಮೆ ದಾಖಲಿಸಬೇಕು, ಬಂಧಿಸಬೇಕು. ಇದಲ್ಲದಲೇನೆ ಇದರ ಸಮಗ್ರ ತನಿಖೆಗೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ